ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಮಾಹಿತಿ ಹಾಗೆಯೇ ವಿಶ್ಲೇಷಣೆ ನೀಡ್ತಾರೆ. ಎಸ್, ರೆಡಿ ಇದ್ದಾರೆ ದೀಪಾ. ಆಲ್ರೆಡಿ ವಿ ಡಿಸ್ಕಸ್ಡ್, ಈಗಾಗಲೇ ಈ ವಿಚಾರವನ್ನು ಚರ್ಚೆ ಮಾಡಿ ಆಗಿದೆ. ಯಾವುದು? ಜಮೀರ್ ಅಹ್ಮದ್ ಖಾನ್ ಅವರ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎನ್ನಲಾದ ಆ ಒಂದು ಆರೋಪ ಅವರ ಮೇಲೆ ಬಂದಿರುವ ಬೆನ್ನಲ್ಲೇ ನಾನಾ ರೀತಿಯಾದಂಥ ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದ್ದಾವೆ. ಇಲ್ಲಿ ನಾವು ಏನೇ ಹೇಳ್ಬೋದು, ಸುದ್ದಿಗೋಷ್ಠಿ ನಡೆಸಿದರು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಇರಬಹುದು, ಇವರು ಸಿದ್ದರಾಮಯ್ಯ ಬಣದವರು, ಮುಂದಿನ ಒಂದು ವಿಕೆಟ್ ಪತನ ಆಗೋದು ಇವ್ರದೇನಾ, ಹೀಗೆ ಈ ಎಲ್ಲ ಪ್ರಶ್ನೆಗಳಿಗೆ ರೆಕ್ಕೆ ಪುಕ್ಕ ಬಂದಿದ್ದಾವೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಬಟ್ ಐ ಆಮ್ ಆಸ್ಕಿಂಗ್ ಯು, ಇಸ್ ಇಟ್ ಸೋ ಈಸಿ? ಹೈಕಮಾಂಡ್ ಜಮೀರ್ ಅಹ್ಮದ್ ಖಾನ್ ಅವರ ನಡವಳಿಕೆಯನ್ನು ಯಾವ ರೀತಿ ಪರಿಶೀಲನೆ ಮಾಡ್ಬೋದು, ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಕನ್ಸಿಡರ್ ಮಾಡ್ಬೋದು, ಡಿ ಕೆ ಶಿವಕುಮಾರ್ ಅವರ ಬೇಡಿಕೆಗಳನ್ನು ಯಾವ ರೀತಿ ಈಡೇರಿಸ್ಬೋದು? ನಾನು ಕೇಳ್ತಾ ಇರೋ ಪ್ರಶ್ನೆ, ಹೈಕಮಾಂಡ್ ಮುಂದಿರುವಂಥ ಸವಾಲುಗಳೇನು ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ? ಎಸ್, ಕುಡ್ ಯು ಗೋ ಹೆಡ್. ರಾಘವ್ ಸೂರ್ಯ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ಹಂತಕ್ಕೆ ಅಲ್ಪಸಂಖ್ಯಾತರಲ್ಲೇ ಮುನಿಸನ್ನು ಒಂದಿಷ್ಟು ವೈಮನಸ್ಸನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಆ ಥರದ್ದೊಂದು ವಾತಾವರಣ ಸೃಷ್ಟಿ ಮಾಡಿಕೊಡ್ತು ಅನ್ನೋದ್ರಲ್ಲಿ ನೋ ಡೌಟ್. ಯಾಕಂದರೆ ಜಮೀರ್ ಅಹಮದ್ ಆಗಿರ್ಬೋದು, ನಜೀರ್ ಆಗಿರ್ಬೋದು, ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಎಲ್ಲರೂ ಕೂಡ ಸಿ ಎಂನ ಆಪ್ತ ವಲಯದಲ್ಲಿ ಅವರಿಗೆ ಇಂತಹದ್ದೇ ಹುದ್ದೆ, ಇನ್ ಕೇಸ್ ಸಚಿವ ಸ್ಥಾನ ಸಿಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಕ್ಯಾಬಿನೆಟ್ ರ್ಯಾಂಕ್ನ ಒಂದು ಮಾನವನ್ನಾದರೂ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ತಮ್ಮ ಹತ್ತಿರದಲ್ಲೇ ಇಟ್ಕೊಂಡಿದ್ದಂತಹದ್ದು ಕೂಡ ನಿಜ. ಅದಕ್ಕೆ ಅವರು ಆ ಒಂದು ಸ್ಥಾನಮಾನಗಳನ್ನು ಕೂಡ ಕೊಟ್ಟರು. ಆದರೆ ಇದೀಗ ಎಲ್ಲವೂ ಕೂಡ ಒಂದು ಹಂತಕ್ಕೆ ಸಿದ್ದರಾಮಯ್ಯ ಅವರ ಕೈ ಮೀರಿ, ಅವರ ಚಿಂತನೆಗೂ ಮೀರಿ ಹೋಗ್ತಾ ಇರುವಂತಹದ್ದು. ಎಲ್ಲೋ ಒಂದು ಕಡೆ ಅವರು ಇದೇನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಮಯ ಬೇಕು ಅಂತ ಅನ್ಸುತ್ತೆ. ನೀವು ಹೇಳಿದಂತೆ ಜಮೀರ್ ಅವರ ಸಚಿವ ಸಂಪುಟ ಸ್ಥಾನಮಾನ ಕಿತ್ತುಕೊಳ್ಳೋದು, ವಜಾ ಮಾಡೋದು, ಅವರನ್ನ ರಾಜೀನಾಮೆ ಕೊಡಿಸೋದು ಯಾವುದೂ ಕೂಡ ಅಷ್ಟು ಸುಲಭ ಅಲ್ಲ. ಇದೆಲ್ಲವೂ ಕೂಡ ಮುಂಬರುವಂತಹ ಚುನಾವಣೆಗಳು, ಅದು ಸ್ಥಳೀಯ ಚುನಾವಣೆಗಳಾಗಿರ್ಬೋದು, GBA ಚುನಾವಣೆಗಳಾಗಿರ್ಬೋದು, ಅಥವಾ ಮುಂಬರುವಂತಹ 28ರ ಚುನಾವಣೆ, ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದಂತೂ ಕನ್ಫರ್ಮು. ಇನ್ ಕೇಸ್ ಜಮೀರ್ ಅವರನ್ನ ವಜಾ ಮಾಡಿ ಅಥವಾ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆಗಿದ್ದಲ್ಲಿ ಅದರ ಲಾಭವನ್ನ ತುಂಬ ಈಸಿಯಾಗಿ ಕುಮಾರಸ್ವಾಮಿ ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಕೂಡ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೂ ಗೊತ್ತಿರುವಂತಹ ವಿಚಾರ. ಆ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಅದಕ್ಕೆ ಖುದ್ದು ಕುಮಾರಸ್ವಾಮಿ ಅವರು ಕೂಡ ಸುಮ್ಮನೆ ಚರ್ಚೆ ಇರಲಿ ಅಂತಂದು ಮಾತನಾಡಿದ್ರೋ ಅಥವಾ ಇಲ್ಲ ಆ ಥರದ್ದೊಂದು ನಡೀತಿದೆ ಅನ್ನುವಂತಹದ್ದು ಮಾತನಾಡಿದ್ರೋ ಗೊತ್ತಿಲ್ಲ. ಅಂತಹದ್ದೇನಾದರೂ ಇನ್ ಕೇಸ್ ಅವ್ರೇನಾದರೂ ಸಂಪರ್ಕ ಮಾಡಿದರೆ ನಾನು ಚರ್ಚೆ ಮಾಡ್ತೀನಿ ನಮ್ಮ ಮುಖಂಡರ ಜೊತೆ ಅನ್ನುವಂತಹ ಒಂದು ಬಾಂಬನ್ನು ಎಸ್ತಿರೋದು ಕೂಡ ನಿಜ. ಆದರೆ ಹೈಕಮಾಂಡ್ ನಾಯಕರ ಮನಸ್ಸಲ್ಲಿದ್ದಿದ್ದು ಜಮೀರ್ ಇಂಪಾರ್ಟೆಂಟ್ಗಿಂತ ಎರಡನೇ ಹಂತದ ನಾಯಕರು, ಎರಡನೇ ಸಾಲಿನ ನಾಯಕರುಗಳು ಹೀಗೆ ಮುನಿಸಿಕೊಳ್ಳೋದು, ನಮ್ಮ ಸಮುದಾಯವೇ ಹೆಚ್ಚು, ನಾವಿಲ್ಲದೆ ಸಮುದಾಯ ಇಲ್ಲ ಅನ್ನುವಂತಹದನ್ನು ತೋರ್ಪಡಿಸ್ತಾ ಇರೋದು ಕಡಿಮೆ ಆಗಲಿ. ಮುಂಬರುವಂತಹ ದಿನಗಳಲ್ಲಿ ತಾವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡಾಗಲೂ ಕೂಡ ಇವರು ಎಲ್ಲದಕ್ಕೂ ಜೈ ಅನ್ನಬೇಕು ಅನ್ನುವಂತಹದ್ದು ಒಂದೇ ನಿಟ್ಟಿನಿಂದ ಇವರಿಬ್ಬರನ್ನು ವಜಾ ಮಾಡಿದಂತೆ ಕಾಣಿಸ್ತಿದೆ. ಆದರೆ ಇಲ್ಲಿ ಮತ್ತೊಂದು ವಿಚಾರ, ಜಮೀರು ಈಗ ಅವರ ಹೇಳಿಕೆಗಳೆಲ್ಲವೂ ಕೂಡ ಇದೇ ಜಬ್ಬಾರು ಮತ್ತು ನಜೀರ್ಗೆ ಒಂದು ಆಶ್ಚರ್ಯ ಅಂದರೆ ತಪ್ಪಾಗಲ್ಲ. ಬೆಳಗ್ಗೆಯಿಂದ ಅವರು ಮಾಧ್ಯಮಗಳ ಮುಂದೆ ಹೇಳ್ತಾ ಇರುವಂತಹದ್ದೆಲ್ಲದೂ ಕೂಡ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಹೋಗಿ ಅಂದಿದ್ದೆ ಅವರು ಹೋಗಿಲ್ಲ, ನಾನು ಹೋಗಿದ್ದೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿರೋದು. ಎಲ್ಲೋ ಒಂದು ಕಡೆ ಜಮೀರ್, ಜಬ್ಬಾರ್ ಮತ್ತು ನಜೀರನ್ನು ಕೈ ಬಿಟ್ಟರು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಬೇಕಾಗಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರಿಗೂ ಗೊತ್ತಿದೆ ಮುಂಬರುವಂತಹ ಚುನಾವಣೆಗಳಿದೆ. ಯಾಕಂದರೆ GBAಯನ್ನು ಒಂದನ್ನೇ ನೋಡಿಕೊಂಡ್ರೆ ಸುಮಾರು 14 ಲಕ್ಷದಷ್ಟು ಮತದಾರರು ಬೆಂಗಳೂರಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಇದ್ದಾರೆ. ಹಾಗಾಗಿ ಯಾವುದನ್ನೂ ಕೂಡ ಅವರು ನೇರವಾಗಿ ಆ್ಯಕ್ಷನ್ ಮಾಡೋದಕ್ಕೆ ಜಮೀರ್ ಮೇಲೆ ಆಗೋದಿಲ್ಲ ಅನ್ನುವಂತಹದ್ದಂತೂ ಕನ್ಫರ್ಮು. ಜಮೀರ್ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳೋದಕ್ಕೂ ಕೂಡ ಅವ್ರಿಗೆ ಒಂದು ರೀಸನ್ ಆದರೂ ಬೇಕೇ ಬೇಕಾಗುತ್ತೆ. ಯಾಕಂದರೆ ನಿತ್ಯವೂ ಕೂಡ ಕೇರಳದಲ್ಲಿ ವೇಣುಗೋಪಾಲ್ ಅವರ ಜೊತೆಗೆ ಪ್ರಚಾರ ಮಾಡಿ ಅವ್ರಿಗೋಸ್ಕರ ಅಲ್ಲಿ ಒಂದಿಷ್ಟು ಮತಗಳನ್ನು ಸೆಳೆಯುವಂತಹ ಕೆಲಸವನ್ನು ಜಮೀರ್ ಮಾಡಿರೋದು. ಆ್ಯಕ್ಷನ್ ಸದ್ಯಕ್ಕೆ ಆಗೋದಿಲ್ಲ ಅನ್ನುವಂತಹದ್ದು ಕೂಡ ಕನ್ಫರ್ಮ್. ಆದರೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ವೇಳೆಯಲ್ಲಿ ಏನಾದರೂ ಇನ್ ಕೇಸ್ ದಾವಣಗೆರೆಯಲ್ಲಿ ತದ್ವಿರುದ್ಧವಾದಂತಹ ರಿಸಲ್ಟ್ ಬಂದರೆ, ಸಮರ್ಥ ಸೋಲಾಯಿತು ಅಂದರೆ ಆಗ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ರಾಘವ್ ಸೂರ್ಯ. ಓಕೆ ದೀಪಾ, ಇದು ಕೈಗೆ ಸಂಬಂಧಪಡದೆ ವಿಚಾರ ಇರಬಹುದು, ಆದರೆ ಔಟ್ ಆಫ್ ಕ್ಯೂರಿಯಾಸಿಟಿ, ಜನರ ಕುತೂಹಲಕ್ಕೋಸ್ಕರ ಈ ಪ್ರಶ್ನೆ,
HD ಕುಮಾರಸ್ವಾಮಿ ಅವರು ಎಲ್ಲೋ ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಸದ್ಯದ ಇವತ್ತಿನ ಅವರ ಹೇಳಿಕೆಗಳನ್ನು ಗಮನಿಸಿದಾಗ? ಖಂಡಿತ. ಯಾವುದೇ ರಾಜ್ಯದ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳು ಬಂದಾಗ ಕುಮಾರಸ್ವಾಮಿ ಅವರ ನಡೆ ಸಾಕಷ್ಟು ಕುತೂಹಲನೇ ಇರುತ್ತೆ. ಕೊನೆಯ ತನಕ ಒಬ್ಬರ ಜೊತೆಗಿದ್ದು ಚುನಾವಣೆಯ ಫಲಿತಾಂಶ ಬಂದಾಗ ಇಲ್ಲ ಬದಲಾದ ಪರಿಸ್ಥಿತಿ ಹಿಂಗಾಗೋಯ್ತು ಅನ್ನುವಂತಹ ಮಾತುಗಳನ್ನು ಕೂಡ ರಾಜ್ಯದ ಜನತೆ ಕೇಳಿಸ್ಕೊಂಡಿದ್ದಾರೆ. ಅಂದರೆ ಕುಮಾರಸ್ವಾಮಿ ಅವರ ರಾಜಕೀಯ ವಿಚಾರಗಳನ್ನು ನೋಡುವಾಗ ಏನು ಆಗೋದಿಲ್ಲ ಅನ್ನುವಂತಹದ್ದನ್ನು ಜನ ಅಂದ್ಕೊಂಡಿರ್ತಾರೆ, ಅದಾಗಿರುತ್ತೆ ಕುಮಾರಸ್ವಾಮಿಯವರು JDS ವಿಚಾರದಲ್ಲಿ. ದೇವೇಗೌಡರು ರಾಜಕೀಯ ಚಾಣಕ್ಯ ಅನ್ನುವಂತಹದ್ದು ಅದೇ ವಿಚಾರಕ್ಕೆ. ಯಾವುದೇ ವಿಚಾರಗಳನ್ನು ಅವರು ಏಕಾಏಕಿ ಬಹಿರಂಗವಾಗಿ ಹೇಳಲ್ಲ, ಹೇಳಿದರೆ ಅದರ ಹಿಂದೆ ದೊಡ್ಡ ಮಟ್ಟಿನ ಲೆಕ್ಕಾಚಾರ ಇರುತ್ತೆ ಅನ್ನುವಂತಹದ್ದು ಇತ್ತು. ಅದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪ್ರೂವ್ ಆಯಿತು. ತಮ್ಮ ಮಗನಿಗೆ ಕೇಂದ್ರ ಮಂತ್ರಿ ಸ್ಥಾನ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರಾಜ್ಯದಲ್ಲಿ ವಿರೋಧ ಇದ್ರೂ ಕೂಡ ಅವರು ಮೈತ್ರಿಯನ್ನು ಮಾಡಿಕೊಂಡ್ರು. ಆ ಮೈತ್ರಿಯನ್ನು ಎಲ್ಲೆಲ್ಲಿ ಸರಿ ಮಾಡಬೇಕು ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರ ದೇವೇಗೌಡರ ಲೆಕ್ಕಾಚಾರ ಮತ್ತೊಮ್ಮೆ ಕುಮಾರಸ್ವಾಮಿ CM ಆಗ್ತಾರೆ ಅನ್ನುವಂಥದ್ದು. ಯಾಕಂದರೆ ಮೈತ್ರಿ ಧರ್ಮದಲ್ಲಿ ಒಂದು ಮೈತ್ರಿಯನ್ನು ಮಾಡ್ಕೊಂಡು ಹೋದ್ರೆ ನಾವು ಇಲ್ಲಿ ಬಚಾವಾಗಬಹುದು ಅಥವಾ ತಮ್ಮ ಒಂದು ಕುಟುಂಬಕ್ಕೆ ಮತ್ತೊಮ್ಮೆ CM ಸ್ಥಾನ ಒಲಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಜಮೀರ್ ಅವರ ಕಾಂಟ್ಯಾಕ್ಟ್ ಆಗಿರ್ಬೋದು ಅಥವಾ ಜಮೀರ್ ಅವರು ಇದ್ದಾರೆ ಅನ್ನುವಂತಹ ಒಂದು ಚರ್ಚೆಗೆ ಅವರೀಗ ಸದ್ಯಕ್ಕಂತೂ ಮುನ್ನುಡಿ ಬರೆದಿದ್ದಾರೆ. ಅದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನುವಂತಹದ್ದು ಗೊತ್ತಿಲ್ಲ ರಾಘವ್. ನಿಜ, ಅದನ್ನು ಕಾದು ನೋಡಲೇಬೇಕು. ಅಫ್ಕೋರ್ಸ್ ಟೈಮ್ ಇಲ್ಲ ಆನ್ಸರ್ ಫಾರ್ ದಟ್. ಈಗ ದೀಪಾ, ಸಿದ್ದರಾಮಯ್ಯ ಅಂತ ಹೇಳಿದರೆ ಎಂಥ ಚಾಣಾಕ್ಷ ರಾಜಕಾರಣಿ, ಸ್ಟ್ರಾಟಜಿಸ್ಟ್ ಅನ್ನೋದು ಎಲ್ಲ ರಾಜಕೀಯ ಪಂಡಿತರ ಲೆಕ್ಕಾಚಾರ ಏನು ಅನ್ನೋದು ಗೊತ್ತಿರುವಂಥ ಸಮಾಚಾರ. ಸಿದ್ದರಾಮಯ್ಯನವ್ರಿಗಿದು ಸೆಟ್ ಬ್ಯಾಕ್ ಆಗಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅವರು ಬೇಗ ಏನು ಸೀಟ್ ಬಿಟ್ಕೊಡ್ತಾರೆ, ಚೇರ್ ಬಿಟ್ಕೊಟ್ಬಿಡ್ತಾರೆ, ಅವರು 5 ವರ್ಷ ಮುಂದುವರಿಯಲ್ಲ ಅಂತ ಲೆಕ್ಕನ, ಅಥವಾ DK ಶಿವಕುಮಾರ್ ಇಮಿಡಿಯೇಟ್ ಆಗಿ ಅವರು ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ ಅಂತ ಏನಾದರೂ ಊಹೆ ಮಾಡ್ಕೊಳ್ಳೋಕೆ ಆಸ್ಪದ ಇದೆ ಅನ್ಸುತ್ತೆ? ಈಸ್ ದೇರ್ ಎನಿ ಸ್ಪೇಸ್ ಫಾರ್ ದಟ್? ಎಸ್, ಒಂದಂತೂ ನಿಜ. ಸಿದ್ದರಾಮಯ್ಯ ಅವರನ್ನು ಎಲ್ಲೆಲ್ಲಿ ಕುಂದಿಸಬಹುದು ಅವರ ಶಕ್ತಿಯನ್ನು, ಅವರ ಹಿಂಬಾಲಕರನ್ನು, ಅದೆಲ್ಲವೂ ಕೂಡ ನಡೀತಿರೋದಂತೂ ನಿಜ. ಯಾಕೆ DK ಶಿವಕುಮಾರ್ ಬಹಿರಂಗವಾಗಿ ಮಾತನಾಡ್ತಿಲ್ಲ ಅನ್ನುವಂತಹದ್ದನ್ನು ಕೇಳೋದಾದರೆ, ತಾನು ಮಾತನಾಡಿದರೆ ಮುಂದೆ ಇನ್ಯಾರೋ ಹೋಗಿ ಹೈಕಮಾಂಡ್ ಮುಂದೆ ಅವರು ಬಹಿರಂಗವಾಗಿ ಮಾತನಾಡಿದರು, ನೀವು ಹೇಳಿದ ಮೇಲೂ ಮಾತನಾಡಿದ್ದಾರೆ ಅನ್ನುವಂತಹದ್ದೊಂದು ಕಂಪ್ಲೇಂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರು ತೆರೆಯ ಮುಂದೆ ಯಾವ ಕೆಲಸವನ್ನು ಕೂಡ ಮಾಡ್ತಿಲ್ಲ. ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನು 3-4 ಬಾರಿ ಭೇಟಿ ಮಾಡದೆ ಬಂದರೂ ಕೂಡ ತಾವು ಭೇಟಿ ಮಾಡಿದ್ದೇವೆ ಅನ್ನುವಂತಹದ್ದನ್ನು ತಮ್ಮ ಹಿಂಬಾಲಕರ ಮೂಲಕ ಪೋರ್ಟ್ರೇ ಮಾಡಕ್ಕೆ ಟ್ರೈ ಮಾಡಿದ್ದು ಇದೇ ಕಾರಣಕ್ಕೆ. ಅಂದರೆ ತಾನು ಭೇಟಿ ಮಾಡಿದ್ದೇನೆ, ಅಲ್ಲಿ ಏನು ಮಾತಾಡಬೇಕೋ ಮಾತನಾಡಿದ್ದೇನೆ, ಅದನ್ನು ಬಹಿರಂಗವಾಗಿ ಹೇಳೋದಿಕ್ಕೆ ಆಗೋದಿಲ್ಲ ಅನ್ನುವಂತಹದ್ದನ್ನು ಹೇಳಿದರು. ಅದರ ಕಾರಣವೇ ಇವೆಲ್ಲವೂ ಕೂಡ ಅನ್ನುವಂಥದ್ದು. ಅಂದರೆ ತಾನು ಸುಮ್ಮನಿಲ್ಲ, ತನ್ನ ಒಂದು ಕಾರ್ಯತಂತ್ರ ನಡೀತಾನೇ ಇದೆ ಅನ್ನುವಂಥದ್ದು. ರಾಜಣ್ಣ ವಜಾ ದೊಡ್ಡ ವಿಚಾರ ಅಲ್ಲ. ಹಿಂದೆ ಅವರದ್ದೇ ಸರ್ಕಾರ ಇತ್ತು, ಆ ಸರ್ಕಾರದಲ್ಲಿ ಇವರು ಓಟ್ ಚೋರಿ ವಿಚಾರ ಮಾತಾಡಲಿಲ್ಲ, ಈಗ ಮಾತನಾಡಿದ್ದಾರೆ ಅನ್ನುವಂತಹದ್ದು ಒಂದು ಸಣ್ಣ ಲೈನನ್ನು ಇಟ್ಕೊಂಡು ಅವರ ಇಡೀ ಅಂದರೆ ಮಂತ್ರಿ ಸ್ಥಾನದಿಂದ ಅವರನ್ನು ವಜಾ ಮಾಡೋ ಲೆವೆಲಿಗೆ ಹೋಗಿದ್ದು ಕೂಡ ಇದೇ ಟೀಮ್ ಅನ್ನುವಂತಹದ್ದು ಕೂಡ ಬಹಿರಂಗವಾಗಿದೆ. ಅದು ಬಹಿರಂಗವಾದಂತಹ ಸತ್ಯ ಕೂಡ ಹೌದು. ಆದರೆ ಮುಂಬರುವಂತಹ ದಿನಗಳಲ್ಲಿ ಅಂದರೆ ರಾಜಣ್ಣ ವಜಾ ನಂತರದಲ್ಲಿ ಯಾರ್ಯಾರು ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಅನ್ನುವಂಥದ್ದನ್ನು ಲಿಸ್ಟ್ ಔಟ್ ಮಾಡ್ಕೊಂಡಂಗಿದೆ. ಜಮೀರ್ ಅವರು ಕೂಡ ಓದಲ್ಲಿ ಬಂದಲ್ಲಿ ತಮ್ಮ ನಾಯಕ ಸಿದ್ದರಾಮಯ್ಯ 5 ವರ್ಷ CM, ಮುಂಬರುವಂಥ ದಿನಗಳಲ್ಲಿ ಅವರದ್ದೇ ನಾಯಕತ್ವದಲ್ಲಿ ಮತ್ತೆ ನಾವು ಚುನಾವಣೆಗೆ ಹೋಗ್ತೀವಿ, ಅಹಿಂದ ನಾಯಕ ಅನ್ನುವಂತಹದ್ದನ್ನು ಪದೇ ಪದೇ ಹೇಳ್ತಾ ಇದ್ದಿದ್ದಂಥದ್ದು. ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳಾದಂತಹ ಜಮೀರ್ ಮತ್ತು ಜಬ್ಬಾರ್ ಮತ್ತು ನಜೀರ್ ಇಬ್ಬರೂ ಕೂಡ ತಮ್ಮ ಒಂದಿಷ್ಟು ಸಮುದಾಯದ ಕಾರ್ಯಕ್ರಮಗಳಲ್ಲೂ ಇದನ್ನೇ ಪೋರ್ಟ್ರೇ ಮಾಡ್ತಿದ್ದಂಥದ್ದು ಎಲ್ಲದೂ ಕೂಡ DK ಶಿವಕುಮಾರ್ ಅವರಿಗೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಅವರ ಶಕ್ತಿಯನ್ನು ಕುಂದಿಸೋದಕ್ಕೆ, ಅವರನ್ನು ಅಲ್ಲಿಂದ ಕೆಳಗಿಳಿಸಿ ಅವರು ಮಾತೇ ಆಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ಗಳು ನಡೆದಿತ್ತು ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿದ್ದಂಥ ವಿಚಾರ. ಹಾಗಾಗಿ ಇದು ದೊಡ್ಡ ಮಟ್ಟಿನ ಸೆಟ್ ಬ್ಯಾಕ್ ಆದರೂ ಕೂಡ ಈಗ ಜಮೀರನ್ನು ಉಳಿಸಿಕೊಳ್ಳುವಂತಹ ತಂತ್ರವನ್ನು ಈಗ ಸಿದ್ದರಾಮಯ್ಯ ಮಾಡಲೇಬೇಕಾಗಿದೆ. ಹಾಗಾಗಿ ಇವತ್ತು ರಾತ್ರಿಯೂ ಕೂಡ ಭೇಟಿ ಇದೆ. ಆ ಭೇಟಿಯಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ದೀಪಾ.